ಅಂದರೆ ನಾಳೆ ಎಲ್ಲ ನಾಡಿದ್ದು ಶುಕ್ರವಾರ 25ನೇ ತಾರೀಕು ಕರ್ನಾಟಕ ರಾಜ್ಯ ಕಾರ್ಮಿಕರ ಪರಿಷತ್ ಅಂತೇಳಿ, ಕಾರ್ಮಿಕರ ಪರಿಷತ್ತು ಈ ಸಂಘಟನೆಯವ್ರು ಏನು ಮಾಡಿದ್ದಾರೆ, GST ಸಂಬಂಧ ಯಾರೆಲ್ಲ ಕಾಂಡಿಮೆಂಟ್ ಶಾಪ್ಗಳನ್ನ ಇಟ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ವರ್ತಕರು, ಇಂಥ ಒಂದು ವರ್ಗಕ್ಕೆ GST ಇಲಾಖೆಯವರು ಏಕಾಏಕಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನೀವು GST ತೆರಿಗೆ ಕಟ್ಟಬೇಕು ಅಂತೇಳಿ ಏನು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ, ಅದ್ರ ರಿಲೇಟೆಡ್ಡು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಹೋರಾಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನೋಡಿ, ನಾನು ಕೂಡ ವಿಡಿಯೋ ಮಾಡ್ತಾ ಇರೋದು ನಮ್ಮದೇ ಆದ ಒಂದು ಫ್ರಾಂಚೈಸಿ ಮಾಲ್ಗುಡಿ ಅಂತೇಳಿ, ನಮ್ಮ ಏರಿಯಾ ನಂದಿನಿ ಲೇಔಟು, ನಮ್ಮದು ಕೂಡ ಫ್ರಾಂಚೈಸಿ ಇದೆ. ಈ ಫ್ರಾಂಚೈಸಿನ ನಾವು ಕೂಡ ನಡೆಸ್ತಾ ಇದ್ದೀವಿ. ನಾನು ಜಾಸ್ತಿ ಇರೋದಿಲ್ಲ, ನಡೆಸ್ತಾ ಇದ್ದೀವಿ. ಈಗ ಯಾರೇ ಆದರೂ ಸರಿ, ಈಗ 2017ರಲ್ಲಿ GST ಅನ್ನೋದು ಉಟ್ಕೊಂತು. 2017ರಲ್ಲಿ GST ಅನ್ನೋದು ಉಟ್ಕೊಂಡ ಮೇಲೆ ಈ ಅಧಿಕಾರಿಗಳ ವಲಯ ಅಂತ ಏನಿದೆಯಲ್ಲ, ಇವರು 2017-18ರಿಂದಾನೇ ಆಯಾ ಏರಿಯಾಗಳಿಗೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳನ್ನ ಇಂಥ ಶಾಪ್ಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಿಸಿ ಜಾಗೃತಿ ಮೂಡಿಸ್ಬೇಕು. ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ದುರ್ದೈವ ಏನು ಅಂದರೆ ಜನಗಳಲ್ಲಿ ಜಾಗೃತಿ ಇರೋದಿಲ್ಲ. ಕಾನೂನು ಮಾತ್ರ ಪರಿಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಅಧಿಕಾರಿಗಳು ಮತ್ತೆ ಇಲಾಖೆಗಳು ಜಾಗೃತಿ ಮೂಡಿಸುವಂಥ ಕೆಲಸ ಅಂತೂ ಖಂಡಿತ ಈ ಸೋಮಾರಿ ನಾಲಾಯಕ ಅಧಿಕಾರಿಗಳು ಖಂಡಿತ ಮಾಡೋದಿಲ್ಲ. ಏಕಾಏಕಿ ದಂಡ ಹಾಕುವಂಥದ್ದು, ತೆರಿಗೆ ವಸೂಲಿ ಮಾಡುವಂಥದ್ದು, ಈ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ರಾಜಕಾರಣಿಗಳು, ಇದಕ್ಕೆ ಸಂಬಂಧಪಟ್ಟಿರುವಂತಹ ರಾಜಕಾರಣಿಗಳು ಏನಿರ್ತಾರೆ, ಈ ಅಧಿಕಾರಿ ವಲಯಗಳನ್ನ ಮೀಟಿಂಗ್ ಅಂತ ಹೇಳಿ ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಯಾವುದೇ ಸರ್ಕಾರಿ ಅಧಿಕಾರಿಗಳು ಹೋದ್ರು ಅಧಿಕಾರಿಗಳು ಇರೋದಿಲ್ಲ, ಕೇಳಿದ್ರೆ ಮೀಟಿಂಗ್ ಹೋಗಿದ್ದಾರೆ ಅಂತ. ಅಲ್ಲಿ ಇದೇ ಕೆಲಸ ಇವರವು, ಜನಗಳ ಹತ್ರ ಹೆಂಗೆ ಕಬ್ಜಾ ಮಾಡಬೇಕು, ಜನಗಳ ಹತ್ರ ಹೆಂಗ್ ಲೂಟಿ ಹೊಡಿಬೇಕು, ಇದೇ ಇವ್ರು ಮೀಟಿಂಗ್ ಮಾಡೋದು, ಇನ್ನೇನು ಅಲ್ಲ. ಜನನ ಉದ್ಧಾರ ಮಾಡುವಂತ ರೀತಿಯಲ್ಲಿ, ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಕೊಡುವಂತ ರೀತಿಯಲ್ಲಿ ನಾವೇನು ಬದಲಾವಣೆ ತರಬೇಕು ರಾಜ್ಯಕ್ಕೆ ಅನ್ನೋ ರೀತಿಯಲ್ಲಿ ಒಂಚೂರು ಯೋಚನೆ ಮಾಡಿ ಮೀಟಿಂಗ್ ಮಾಡೋದಿಲ್ಲ ಇವರು. ಇವ್ರದ್ದೇನಿದ್ರು ಯಾವ್ಯಾವ್ದ್ರಲ್ಲಿ ಹೆಂಗೆ ಲೂಟಿ ಮಾಡಬೇಕು, ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮೀಟಿಂಗ್ಗಳನ್ನ ಮಾಡ್ತಾರೆ. ಜನಗಳ ಹತ್ರ ಸುಲಿಗೆ ಮಾಡೋದಕ್ಕೆ ನಿಂತ್ಕೊಂತಾರೆ. ಇದು ನಾವು ನೋಡಿರುವಂತ ನಿದರ್ಶನಗಳು. ಹಂಗಾಗಿ ಇಲ್ಲೇನು ಅಧಿಕಾರಿಗಳು ವಲಯ ಏನು ಸಾಚ ಅಲ್ಲ. ಇವ್ರುಗಳು ಕೂಡ ಅಷ್ಟೇ ಪ್ಲಾನ್ಗಳನ್ನ ಮಾಡಿಕೊಂಡು ಈ ಅಧಿಕಾರಿಗಳ ವಲಯ ಸರ್ಕಾರಕ್ಕೆ ಮಾಹಿತಿಗಳನ್ನ ಕೊಟ್ಬಿಡುತ್ತೆ, ಹಿಂಗೆಲ್ಲ ಸುಲಿಗೆ ಮಾಡ್ಬೋದು ಜನದ ಹತ್ರ ಅಂತ. ಆಮೇಲೆ ಈ ರಾಜಕಾರಣಿಗಳು ಎಲ್ಲ ಗೊತ್ತು, ಎಲ್ಲ ಇವರೇ ಮಾಡಿಸೋದು, ಏನು ಗೊತ್ತಿಲ್ಲದೆ ಇರೋ ತರ ಡೌ ಮಾಡ್ತಾರೆ, ಡೌ ಮಾಸ್ಟರ್ಗಳು. ಇದು ಕೇಂದ್ರ ಸರ್ಕಾರದ್ದು, ರಾಜಕಾರಣಿಗಳು ಡೌಗಳು ಮಾಡ್ತಾರೆ, ನಮ್ಗೇನು ಇದ್ರಲ್ಲಿ ಗೊತ್ತಿಲ್ಲ, ಇದು ಕೇಂದ್ರ ಸರ್ಕಾರದ್ದು, ಇದು ರಾಜ್ಯ ಸರ್ಕಾರದ್ದು ಅಂತ. ಟ್ಯಾಕ್ಸ್ ತಗೊಳ್ಳಿ, GST ತಗೊಳ್ರಿ, ಇಬ್ರಿಗೂ ಅರ್ಧ ಸಮಪಾಲ್ ಹೋಗ್ತದೆ. ಅಂಥದ್ರಲ್ಲಿ ನಾಟಕ ಬೇರೆ ಆಡ್ತಾರೆ. ಹಂಗಾಗಿ ಜನ ಈ ನಾಟಕಕ್ಕೆ ದಯವಿಟ್ಟು ಮೊರೆ ಹೋಗ್ಬೇಡಿ. ನೋಡಿ, ಹೋರಾಟ ಮಾಡುವಂಥದ್ದು ನಿಮ್ಗಳ ಕರ್ತವ್ಯ, ನೀವು ಮಾಡಿ. ಯಾಕೆಂದ್ರೆ ಸಮಾಜ ಗೊತ್ತಾಗಬೇಕು ಯಾವ್ಯಾವ ಶ್ರಮಿಕ ವರ್ಗಕ್ಕೆ ಈ ಸರ್ಕಾರಗಳು ಏನೆಲ್ಲ ಮೋಸಗಳನ್ನ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹೋರಾಟ ನಡಿಬೇಕು. ಆದರೆ ಹೋರಾಟದಿಂದನೇ ನ್ಯಾಯ ಸಿಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಹೋರಾಟದಿಂದ ನ್ಯಾಯ ಸಿಗೋ ಸುಳ್ಳು. ಹೋರಾಟ ಸಮಾಜಕ್ಕೆ ತಿಳಿಸ್ಕೊಡುವಂತ ಸಂದೇಶ ಆಗ್ತದೆ. ಮತ್ತೆ ಈ ಹೋರಾಟದಲ್ಲಿ ಅಧಿಕಾರಿಗಳು ಬರಲಿ, ರಾಜಕಾರಣಿಗಳೇ ಬರಲಿ, ತಿಪ್ಪೆ ಸಾರಿಸುವಂತ ಡೈಲಾಗ್ಗಳು ಹೊಡೆದ್ಬಿಟ್ಟು ನಿಮ್ ಪರವಾಗಿ ನಾವ್ ಇದೀವಿ, ನಮ್ ಸರ್ಕಾರ ಇದೆ ಅಂತ ಹೇಳಿ ಪುಂಗ್ಬಿಟ್ಟು ಹೋಗ್ತಾರೆ. ಈ ಪುಂಗಾಣಿ ಪುಡಾರಿಗಳ ಮಾತುಗಳನ್ನ ದಯವಿಟ್ಟು ನಂಬೇಡಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಒಂದೊಳ್ಳೆ ಹೈಕೋರ್ಟ್ ಲಾಯರ್ನ ಹಿಡೀರಿ. ಅಂತ ಒಳ್ಳೆ ಹೈಕೋರ್ಟ್ ಲಾಯರ್ನ ಹಿಡಿದು ಈ ಒಂದು GSTಗಳನ್ನ ಯಾರೆಲ್ಲ ತಗೊಂಡಿದ್ದೀರ ರಶೀದಿಗಳು, ಅವ್ರು ಹಾಕಿರೋ ನೋಟಿಸ್ಗಳನ್ನ ನೀವೆಲ್ಲ ಒಂದು ಟೀಮ್ ಆಗಿ ಹೈಕೋರ್ಟ್ ಲಾಯರ್ನ ಹಿಡಿದು ಹೈಕೋರ್ಟ್ ಅಲ್ಲಿ ಕೇಸ್ ಮಾಡಿ, GST ಡಿಪಾರ್ಟ್ಮೆಂಟ್ ಮೇಲೆ ಕೇಸ್ ಮಾಡಿ. 2017ರಲ್ಲಿ GST ಬಂದ ಮೇಲೆ 18ರಿಂದ ಏನ್ ಕತೆ ಕಾಯ್ತಿದ್ರ? 21ಕ್ಕೆ ಯಾಕೆ ನೋಟಿಸ್ ಕೊಡಕ್ ಮಾಡ್ಬೇಕಾದ? 18ರಿಂದನೇ ಕೊಡ್ಬೇಕಾಗಿತ್ತು. ಯಾಕೆ ಅವಾಗ ಇದ್ದಿದ್ದು ಸರ್ಕಾರ ಏನ್ ಮಾಡ್ತಿತ್ತು? ಆ ಸರ್ಕಾರಕ್ಕೆ GST ಡಿಪಾರ್ಟ್ಮೆಂಟ್ ಇಂದ ಹಣ ಈ ತರ ಜನಗಳ ಹತ್ರ ತಗೊಳ್ಬೋದು ಅನ್ನೋದು ಗೊತ್ತಿರ್ಲಿಲ್ವಾ? ಖಂಡಿತ ಆ ಸರ್ಕಾರಕ್ಕೂ ಕೂಡ ಗೊತ್ತಿತ್ತು. ಆದ್ರೆ ಇಲ್ಲಿ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ, ಸತ್ಯ ಹೇಳ್ಬಿಡ್ತೀನಿ ಕೇಳಿ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವರು ಹೊಸತನ ಹುಡ್ಕಕ್ ಹೋಗಲ್ಲ, ಇರೋದ್ರಲ್ಲೇನೆ ಲೂಟಿ ಹೊಡಿಯೋಕ್ ನೋಡ್ತಾ ಇರ್ತಾರೆ. ಆದ್ರೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆತರ ಅಲ್ಲ, ಇವರು ಹೊಸದನ್ನ ಕ್ರಿಯೇಟ್ ಮಾಡ್ತಾರೆ. ಇರೋದ್ರಲ್ಲಿ ಲೂಟಿ ಹೊಡಿಯೋದು ಹೊಡಿತಾರೆ,
ಹೊಸದನ್ನ ಕ್ರಿಯೇಟ್ ಮಾಡ್ತಾರೆ. ಈ ಉದಾಹರಣೆಗೆ ನೋಡಿ, ಬೆಂಗಳೂರು ಗ್ರಾಮಾಂತರ ಮಾಡ್ತೀವಿ ಅಂತ ಬಿಡದಿವರೆಗೂ ಹೋದ್ರು. ಅಂದ್ರೆ ಒಂದು ಕ್ರಿಯೇಟ್ ಮಾಡಿದ್ರು. ಅಲ್ಲಿವರೆಗೂ ಬಿಲ್ಡ್ ಆದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿಂದ ಎಲ್ಲೆಲ್ಲಿ ಕಬ್ಜಾ ಹೊಡಿಯೋಕೆ ಸಾಧ್ಯ ಆಗ್ತದೋ ಆ ರೀತಿಲಿ ಹೊಸದಾಗಿ ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡ್ಬಿಡೋದು, ಸೃಷ್ಟಿ ಮಾಡಿಕೊಂಡು ಕಬ್ಜಾ ಹೊಡಿಯೋದು. ಇದು ಕಾಂಗ್ರೆಸ್ ಅವರ ಹುಟ್ಟು ಗುಣ. ಹಂಗಾಗಿ ಕಾಂಗ್ರೆಸ್ ಅವ್ರ ತರದಲ್ಲಿ ಬಿಜೆಪಿ ಮನಸ್ಥಿತಿ ಬರಲ್ಲ. ಬಿಜೆಪಿಗೆ ಏನು ಅಂದ್ರೆ, ಈ ಕಾಂಗ್ರೆಸ್ ಅವ್ರು ಹಾಕಿರುವಂತ ರೂಪುರೇಷೆನ ನೋಡ್ಕೊಂಡು ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ನೋಡಿ ಈ ತರ ಎಲ್ಲ ಪೇ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಕಸ್ಟಮರ್ಗಳು. ಏನ್ ಮಾಡಕ್ಕಾಗ್ತದೆ? ಹಂಗಾಗಿ ಈ ಬಿಜೆಪಿ ಅವ್ರಿಗೇನು ಅಂದ್ರೆ, ಈ ಕಾಂಗ್ರೆಸ್ ಅವ್ರು ಏನೆಲ್ಲ ಆಯಾಮಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅಂತ ಆಯಾಮಗಳಲ್ಲೇ ಇವ್ರು ಆಟ ಆಡಕ್ ಹೋಗ್ತಾರೆ. ಅವರು ಏನ್ ಕಮ್ಮಿ ಏನಲ್ಲ ಅಣ್ಣಂದ್ರು, ಅವರು ಸರಿಯಾಗಿ ಲೂಟಿ ಹೊಡಿತಾರೆ ಅಧಿಕಾರಕ್ಕೆ ಬಂದ್ರೆ. ಆದ್ರೆ ಇವರು ಕ್ರಿಯೇಟ್ ಮಾಡ್ತಾರೆ, ಹೊಸ ಕ್ರಿಯೇಟ್ ಮಾಡಿ ಕಾಂಗ್ರೆಸ್ ಸರ್ಕಾರದವ್ರು ಲೂಟಿ ಹೊಡಿಯೋದಕ್ಕೆ ನಿಂತ್ಕೊಂತಾರೆ. ಆ ಕ್ರಿಯೇಟಿವಿಟಿ ಬಿಜೆಪಿ ಅವ್ರಿಗೆ ಬರಲ್ಲ. ಇವ್ರು ಕ್ರಿಯೇಟ್ ಮಾಡಿ ಬಿಟ್ಟಿರೋದ್ರಲ್ಲೆಲ್ಲ ಆಮೇಲೆ ಹೋಗಿ ಕೈ ಆಡ್ಸಕ್ ನಿಂತ್ಕೊಂತಾರೆ. ಆಮೇಲೆ ಇವ್ರು ಅಧಿಕಾರಕ್ಕೆ ಬರಬೇಕು ಅಂದಾಗ ಬಿಜೆಪಿ ಅವ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಹಂಗ್ ಲೂಟಿ ಹೊಡೋರು ಅಂತ ಅಧಿಕಾರಕ್ಕೆ ಬರ್ತಾರೆ. ಈ ಕಾಂಗ್ರೆಸ್ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಬಿಜೆಪಿ ಅವರು ಇವ್ರು ಹಿಂಗ್ ಲೂಟಿ ಹೊಡಿತವ್ರೆ, ಈ ನನ್ನ ಮಕ್ಳು ಸರಿ ಇಲ್ಲ, ಅವ್ರು ಹಂಗೆ ಹಿಂಗೆ ಅಂತಾರೆ. ಅಂದ್ರೆ ಇವರೆಲ್ಲ ಒಂತಾಯಿ ಮಕ್ಳೇ, ಇವರೆಲ್ಲ ಏನ್ ಬೇರೆಯವ್ರೇನಲ್ಲ, ಎಲ್ಲ ಅಣ್ಣಂದ್ರು ಒಂದೇ ಮನತಂದವ್ರು ಇವರೆಲ್ಲ. ಹಂಗಾಗಿ ಇವ್ರನ್ನೆಲ್ಲ ಯಾರು ಸಾಬಸ್ರು ಅಂತ ದಯವಿಟ್ಟು ನಂಬಕ್ ಹೋಗ್ಬೇಡಿ. ನೀವು ಹೋರಾಟ ಮಾಡಿ, ಖಂಡಿತ ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲನೂ ಕೂಡ ಇದೆ. ಅದ್ರ ಜೊತೆಗೆ ಹೈಕೋರ್ಟ್ ಲಾಯರ್ನ ಹಿಡಿದು ದಯವಿಟ್ಟು ಈ ಒಂದು ವಿಚಾರನ ಕೋರ್ಟ್ಗೆ ಹೋಗಿ, ಬಡವ್ರಿಗೆ ಸತ್ಯ ನ್ಯಾಯ ಸಿಗುತ್ತೆ ಅಂದ್ರೆ ಅದು ಕೋರ್ಟ್ ಒಂದೇ, ಅಲ್ಲಿರುವಂತ ಜಡ್ಜು. ಇವೆರಡೇ. ಕೋರ್ಟ್ ಬಂದು ದೇವಾಲಯ, ಜಡ್ಜ್ ಬಂದು ದೇವರು ಬಡವ್ರ ಪಾಲ್ಗೆ. ನಿಮ್ ಪಾಲ್ಗೆ ಏನಾದ್ರು ದೇವಸ್ಥಾನ ಅಂತ ಇದ್ರೆ ಅದು ಕೋರ್ಟೆ, ಹೈಕೋರ್ಟು. ದೇವರು ಅಂತ ಇದ್ರೆ ಅದು ಜಡ್ಜೆ. ಅದು ಬಿಟ್ಟು ಈ ಪುಡಾರಿಗಳು, ಈ ಅಧಿಕಾರಿಗಳು ಇವ್ರು ಬಂದು ತಿಪ್ಪೆ ಸಾರಿಸುವಂತ ಮಾತುಗಳನ್ನ ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ. ಈ ಅಣ್ಣಂದ್ರುಗಳು, ಈ ಅಧಿಕಾರಿಗಳು ಮತ್ತು ಈ ಸರ್ಕಾರದ ಮಂತ್ರಿಗಳು, ಇವರೆಲ್ಲ ಅಣ್ಣಂದ್ರು ಏನಿದ್ರು, ಇವ್ರು 4 ತಲೆಮಾರು 10 ತಲೆಮಾರು ಕೂತ್ಕೊಂಡು ತಿನ್ಬೇಕು, ಆ ರೇಂಜಲ್ಲಿ ದುಡ್ಡು ಮಾಡ್ಬೇಕು, ಅಷ್ಟೇ ಇವ್ರ ಉದ್ದೇಶ. ಬಾಡೋರು ಹೆಂಗಾನ ಎಕ್ಕುಟ್ಟೋದ್ರು ಅವ್ರಿಗೆ ಅದು ಬೇಕಾಗಿರಲ್ಲ. ಒಟ್ಟಿನಲ್ಲಿ ನೀತಿ ಬೋಧನೆ ಮಾತ್ರ ಸಕ್ಕದಾಗಿ ಮಾಡ್ತಾರೆ. ಹೀಗೇನು ನಿಮ್ಮ ಹತ್ರ ಲೂಟಿ ಹೊಡೆದ್ರು ದುಡ್ಡನ್ನ ನೋಟಿಸ್ಗಳು ಕೊಟ್ಟು, ಇದಕ್ಕೆ ಬೇಕಾದ್ರೆ ವಿವರಣೆಗಳು ಕೊಡ್ತಾರೆ. ನಾವು ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಜನ ಹಿಂಗ್ ಮಾಡ್ಕೊಳ್ಬೇಕು. ಯಾಕೆ ಇಷ್ಟಿಂದವರೆಗೂ ಅದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ಜನಕ್ಕೆ. ಪ್ರತಿದಿನ ಮಾಧ್ಯಮಗಳಲ್ಲಿ ಬಂದು GSTಗೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ನೋಡಿ, ಜನ ಈ ವಲಯದ ಜನ ಈ ರೀತಿಯಲ್ಲಿ ನೀವು GSTನ ಫೈಲ್ ಮಾಡ್ಕೊಳ್ಳಿ, ನಿಮ್ದು ವರ್ಷಕ್ಕೆ ತಲಾ ಆದಾಯ ಇಷ್ಟು ಬರುತ್ತೆ ಅಂದ್ರೆ ನೀವು ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಜಾಗೃತಿ ಮೂಡಿಸ್ಬೋದಾಗಿತ್ತಲ್ಲ ಈ ಅಧಿಕಾರಿಗಳು. ಒಳ್ಳೆ ಟಿವಿಯಲ್ಲಿ ಕೂತ್ಕೊಂಡು ಆಂಕರ್ಗಳು ಕೇಳ್ತಾರಲ್ಲ ಟಿವಿಯಲ್ಲಿ ಕೂತ್ಕೊಂಡು, ಸರ್ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಜನಕ್ಕೆ, GST ಬಗ್ಗೆ ಏನ್ ಅಭಿಪ್ರಾಯ ಸೂಚಿಸ್ತೀರಾ ಅಂದಾಗ, ಅಧಿಕಾರಿಗಳು ಪುಂಕ್ತರ್ ನೋಡ್ಬೇಕು. ಇಲ್ಲ, ನೀವು ಹಿಂಗೆಲ್ಲ ಹಿಂಗ್ ಮಾಡ್ಬೋದಾಗಿತ್ತು, ಹಿಂಗ್ ಮಾಡ್ಬೇಕು, ಇದು ಹಿಂಗ್ ಮಾಡ್ಬೇಕು. ಎಂತ ಡೌನ್ ಅನ್ ಮಕ್ಳು ಅಂದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಜನ ಇವ್ರುಗಳು ಮರಳು ಮಾತಿಗೆ ನಂಬಕ್ ಹೋಗ್ಬೇಡಿ. ಇವರು ನಿಮ್ಮ ಹತ್ರ ಕಿತ್ಕೊಂಡ್ ತಿನ್ಲೇಬೇಕು ಅಂತ ನಿರ್ಧಾರ ಮಾಡೋರೆ, ಅದನ್ನ ಮಾಡೇ ಮಾಡ್ತಾರೆ. ಅವ್ರ ಹುಟ್ಟು ಗುಣ ಅದು ಸುಟ್ರು ಹೋಗಲ್ಲ ಅವ್ರಿಗೆ. ನೀವು ಮಾಡಬೇಕಾಗಿರೋದು ಹೋರಾಟ ಮಾಡಿ, ತಪ್ಪಲ್ಲ, ನಾನು ಖಂಡಿತ ಹೇಳ್ತೀನಿ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಧ್ವನಿ ಎತ್ತಾಗ್ಲೇನೆ ಈ ವಿಷಯ ಏನು ಅನ್ನೋದು ನಾಡಿನ ಜನತೆ ಗೊತ್ತಾಗಕ್ಕೆ ಸಾಧ್ಯ, ಸಮಾಜಕ್ಕೆ ಗೊತ್ತಾಗಕ್ಕೆ ಸಾಧ್ಯ, ಮತ್ತು ಈ ಸರ್ಕಾರಗಳ ವರ್ತನೆ ಏನು ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯ. ಆದರೆ ಹೋರಾಟದಿಂದ ರಿಸಲ್ಟ್ ಸಿಗಲ್ಲ, ಕೋರ್ಟ್ ಮೊರೆ ಹೋಗ್ಬೇಕು. ದಯವಿಟ್ಟು ಯಾರೆಲ್ಲ ಲಕ್ಷ ಕೋಟಿಗಟ್ಟಲೆ ನಿಮಗೆ ನೋಟಿಸ್ಗಳು ಬಂದಿದೆ, ನೀವೆಲ್ಲ ಒಂದು ಟೀಮ್ ಆಗಿ, ಒಬ್ಬೊಬ್ಬರೇ ಹೋಗ್ಬೇಡಿ, ತುಂಬ ಖರ್ಚಾಗುತ್ತೆ. ಒಂದು ಒಳ್ಳೆ ಟೀಮ್ ಕಟ್ಕೊಳ್ಳಿ. ಆ ಟೀಮ್ ಅವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಹೈಕೋರ್ಟ್ ಲಾಯರ್ನ ಹಿಡಿದು ಕೋರ್ಟ್ಗೆ ಹೋಗ್ಬಿಡಿ. ಖಂಡಿತ ಈ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಚೀಮಾರಿ ಹಾಕುತ್ತೆ ಕೋರ್ಟು. ಕ್ಯಾಕರ್ಸ್ ತುಬುಕ್ ಅಂತ ಉಗಿತದೆ. ಇವ್ರು ಅಲ್ಲೇ ಒರ್ಸ್ಕೊಳಕ್ ಸಾಧ್ಯ. ಇನ್ಯಾರು ಉಗಿದ್ರು ಇವ್ರು ಒರ್ಸ್ಕೊಂಡು ಮತ್ತೆ ಅದೇ ಕೆಲಸ ಮಾಡ್ತಾ ಇರ್ತಾರೆ. ಧನ್ಯವಾದ.